ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಯೂನಿಟ್ ನಂಬರ್ 2 ಸರ್ ಸಿ ವಿ ರಾಮನ್ ಎಂಬ ಗದ್ಯಪಾಠವನ್ನು ಅಧ್ಯಯನ ಮಾಡಲಿದ್ದೇವೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ಅಧ್ಯಾಯವನ್ನು ಆರಂಭಿಸೋಣ. ಫ್ರೆಂಡ್ಸ್, ಇವತ್ತು ಫ್ರೋಸ್ ಸರ್ ಸಿ ವಿ ರಾಮನ್ ಎಂಬ ಗದ್ಯಪಾಠವನ್ನು ಅಧ್ಯಯನ ಮಾಡಲಿದ್ದೇವೆ. ಮೊದಲಿಗೆ ಈ ಒಂದು ಪಾಠದ ಇಂಟ್ರೊಡಕ್ಷನನ್ನು ನೋಡೋಣ, ಪರಿಚಯವನ್ನು ಮಾಡಿಕೊಳ್ಳೋಣ. ನಂತರದಲ್ಲಿ ಗದ್ಯಪಾಠವನ್ನು ಆರಂಭಿಸೋಣ. ಸರ್ ಸಿ ವಿ ರಾಮನ್ ವಾಸ್ ಅ ಗ್ರೇಟ್ ಸೈಂಟಿಸ್ಟ್. ಸರ್ ಸಿ ವಿ ರಾಮನ್ ಅಂದರೆ ಇವರ ಪೂರ್ಣ ಹೆಸರು ಚಂದ್ರಶೇಖರ್ ವೆಂಕಟ್ ರಾಮನ್. ವಾಸ್ ಅ ಗ್ರೇಟ್ ಸೈಂಟಿಸ್ಟ್, ಒಬ್ಬ ಮಹಾನ್ ವಿಜ್ಞಾನಿಯಾಗಿದ್ದರು. ಹಿ ವಾಸ್ ಅವಾರ್ಡೆಡ್ ದ ನೊಬೆಲ್ ಪ್ರೈಸ್. ಇವರಿಗೆ ನೊಬೆಲ್ ಪ್ರೈಸನ್ನು ಕೊಟ್ಟು ಗೌರವಿಸಲಾಗಿದೆ. ಫಾರ್ ಹೀಸ್ ವರ್ಕ್ ಆನ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಯಾವ ಒಂದು ಕೆಲಸಕ್ಕಾಗಿ ಅಂತಂದರೆ ಅವರು ಮಾಡಿರ್ತಕ್ಕಂಥ ಒಂದು ಡಿಸ್ಕವರಿಗಾಗಿ, ಸಂಶೋಧನೆಗಾಗಿ ಅವರಿಗೆ ಕೊಡಲಾಗಿದೆ. ಆನ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದರೆ ಬೆಳಕಿನ ಚದುರುವಿಕೆ ಅಂತ ಅರ್ಥ ಆಗುತ್ತೆ. ಅದಕ್ಕಾಗಿ ಇವರಿಗೆ ನೊಬೆಲ್ ಪ್ರೈಸನ್ನು ಕೊಡಲಾಗಿದೆ. ಆ್ಯಂಡ್ ಹೀಸ್ ಡಿಸ್ಕವರಿ ಆಫ್ ದ ಎಫೆಕ್ಟ್ ಆಫ್ ಲೈಟ್ ರೇಸ್. ಇವರು ಮಾಡಿರ್ತಕ್ಕಂಥ ಸಂಶೋಧನೆ ಎಫೆಕ್ಟ್ ಆಫ್ ಲೈಟ್ ರೇಸ್ ಅಂತಂದರೆ ಈ ಒಂದು ಬೆಳಕಿನ ಕಿರಣಗಳ ಪರಿಣಾಮ, ಅದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ರಾಮನ್ ಎಫೆಕ್ಟ್ ಅಂತ ಹೇಳಿ ಕರಿತಾ ಇದ್ದೇವೆ. ಈ ಒಂದು ಡಿಸ್ಕವರಿ ಮೇಲೆ ಅವರು ಮಾಡಿರ್ತಕ್ಕಂಥ ಸಂಶೋಧನೆಗೆ, ಅನ್ವೇಷಣೆಗೆ ಏನು ಮಾಡಿದ್ದಾರೆ, ಅವರಿಗೆ ನೊಬೆಲ್ ಪ್ರೈಸನ್ನು ಕೊಡಲಾಗಿದೆ. ದ ಗೌರ್ಮೆಂಟ್ ಗಿಫ್ಟೆಡ್ ಹೆಮ್ 25 acres ಆಫ್ ಲ್ಯಾಂಡ್ ಟು ಕ್ಯಾರಿ ಔಟ್ ಫರ್ದರ್ ರಿಸರ್ಚ್ ವರ್ಕ್. ದ ಗೌರ್ಮೆಂಟ್ ಅಂತಂದರೆ ಸರ್ಕಾರ ಏನು ಮಾಡಿದೆ, ಇವರಿಗೆ 25 ಎಕರೆ ಜಮೀನನ್ನು ನೀಡಿದೆ. ಟು ಕ್ಯಾರಿ ಔಟ್ ಅಂದರೆ ಒಂದು ಸಂಶೋಧನೆಗಳನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ, ಅವರ ಸಂಶೋಧನಾ ಒಂದು ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ ಅವರಿಗೆ 25 ಎಕರೆ ಭೂಮಿಯನ್ನು ಸರ್ಕಾರ ಕೊಟ್ಟಿದೆ. ರಾಮನ್ ಇನ್ಸ್ಟಿಟ್ಯೂಟ್ ವಾಸ್ ಅ ಡ್ರೀಮ್ ಚೈಲ್ಡ್ ಆಫ್ ಸರ್ ಸಿ ವಿ ರಾಮನ್. ರಾಮನ್ ಇನ್ಸ್ಟಿಟ್ಯೂಟ್ ಅಂದರೆ ರಾಮನ್ ಸಂಸ್ಥೆ ಅಂತಕ್ಕಂಥದ್ದು ಸಿ ವಿ ರಾಮನ್ ಅವರ ಒಂದು ಕನಸಿನ ಕೂಸಾಗಿದ್ದಿತ್ತು. ಸರ್ ಸಿ ವಿ ರಾಮನ್ ವಾಸ್ born on November 7, 1888 in ತಿರ್ಚಿ. ಸರ್ ಸಿ ವಿ ರಾಮನ್ ಅವರು ನವೆಂಬರ್ 7, 1888ರಲ್ಲಿ ತಿರ್ಚಿಯಲ್ಲಿ ಜನಿಸಿದರು. ಹಿ ವಾಸ್ ದ ಸನ್ ಆಫ್ ಚಂದ್ರಶೇಖರ್ ಅಯ್ಯರ್. ಇವರು ಚಂದ್ರಶೇಖರ್ ಅಯ್ಯರ್ ಅವರ ಮಗ ಮತ್ತು ಪಾರ್ವತಿ ಎಮ್ಮಲ್. ಇವರ ತಂದೆಯ ಹೆಸರು ಚಂದ್ರಶೇಖರ್ ಅಯ್ಯರ್ ಮತ್ತು ತಾಯಿಯ ಹೆಸರು ಪಾರ್ವತಿ ಎಮ್ಮಲ್. ಅವರಿಬ್ಬರಿಗೂ ಜನಿಸಿರ್ತಕ್ಕಂತಹ ಒಬ್ಬ ಮಗ ಅಂದರೆ ಯಾರು ಅಂದರೆ ಇವರು ರಾಮನ್ ಅವರು ಅಂತೇಳಿ, ಸಿ ವಿ ರಾಮನ್. ಚಂದ್ರಶೇಖರ್ ಅಯ್ಯರ್ ವಾಸ್ ಅ ಪ್ರೊಫೆಸರ್ ಆಫ್ ಫಿಸಿಕ್ಸ್ ಆಟ್ ಅ ಹಿಂದೂ ಕಾಲೇಜ್. ಚಂದ್ರಶೇಖರ್ ಅಯ್ಯರ್ ಅಂದರೆ ಸಿ ವಿ ರಾಮನ್ ಅವರ ತಂದೆ ಏನು ಕೆಲಸ ಮಾಡ್ತಾಯಿದ್ರು ಅಂತಂದರೆ ಪ್ರೊಫೆಸರ್ ಆಗಿ, ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ರು. ಭೌತಶಾಸ್ತ್ರದ ಉಪನ್ಯಾಸಕರಾಗಿ ಹಿಂದೂ ಕಾಲೇಜ್ನಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಹಿಂದೂ ಕಾಲೇಜ್ ಎಲ್ಲಿದೆ ಅಂತಂದರೆ ಅದು ವಿಶಾಖಪಟ್ಟಣದಲ್ಲಿ ಇದೆ. ರಾಮನ್ ಸ್ಟಡೆಡ್ ದೇರ್ ಆಟ್ ದ ಹಿಂದೂ ಕಾಲೇಜ್ ಹೈಸ್ಕೂಲ್. ಹಿಂದೂ ಕಾಲೇಜ್ನ ಒಂದು ಹೈಸ್ಕೂಲ್ನಲ್ಲಿ ರಾಮನ್ ಅವರು ಅಭ್ಯಾಸ ಮಾಡಿದ್ದರು. ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಅವನಿಗೆ ತುಂಬ ಆಸಕ್ತಿ ಇದ್ದಿತ್ತು. ಹಿ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಫ್ರಾಮ್ ಹಿಸ್ ಬಾಯ್ವುಡ್ ಡೇಸ್. ಅಂದರೆ ಸಿ ವಿ ರಾಮನ್ ಅವರಿಗೆ ಬಹಳಷ್ಟು ಆಸಕ್ತಿ ಇತ್ತು, ಅತೀವವಾಗಿರ್ತಕ್ಕಂಥ ಆಸಕ್ತಿ ಇತ್ತು ಬಾಲ್ಯದಿಂದಲೇ ವಿಜ್ಞಾನ ವಿಷಯದಲ್ಲಿ. ಈವನ್ ಆ್ಯಸ್ ಅ ಬಾಯ್, ಒಬ್ಬ ಹುಡುಗನಾಗಿ ಹಿ ಹ್ಯಾಡ್ ಮೇಡ್ ದ ಮಾಡೆಲ್ ಆಫ್ ಡೈನಮೋ. ಒಬ್ಬ ಚಿಕ್ಕ ಹುಡುಗನಾಗಿದ್ದಾಗಲೇ ಏನು ಮಾಡಿದರು ಅಂತಂದರೆ ರಾಮನ್ ಅವರು ಒಂದು ಡೈನಮೋದ ಮಾದರಿಯನ್ನು ತಯಾರಿಸಿದ್ದರು. ಡ್ಯೂರಿಂಗ್ ಹಿ ಸ್ಕೂಲ್ ಡೇಸ್, ಆತನ ಶಾಲಾ ಅವಧಿಯಲ್ಲಿ ಅಥವಾ ಶಾಲೆಯನ್ನು ಕಲಿಯುವಂಥ ಸಂದರ್ಭದಲ್ಲಿ he borrowed science books from the college students and read them. He borrowed means ಆತ ಸಾಲವಾಗಿ ಪಡಿತಾ ಇದ್ದ, ಪುಸ್ತಕಗಳನ್ನ ಕೇಳಿ ಪಡಿತಾ ಇದ್ದ. ಯಾರಿಂದ ಅಂತಂದರೆ ಕಾಲೇಜು ವಿದ್ಯಾರ್ಥಿಗಳಿಂದ ಕೇಳಿ ಪಡೆದು ಅವುಗಳನ್ನು ಓದ್ತಾ ಇದ್ದ ಅನ್ನುವಂಥದ್ದು. ದಸ್ ಫ್ರಾಮ್ ಹೀಸ್ ಅರ್ಲಿ ಡೇಸ್, ಆತನ ಬಾಲ್ಯದ ದಿನಗಳಿಂದಲೇ ಹಿ ಶೋಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್. ಆತ ಭಾಳಷ್ಟು ಅತೀವವಾಗಿರ್ತಕ್ಕಂತಹ ಆಸಕ್ತಿಯನ್ನು ವಿಜ್ಞಾನ ವಿಷಯದಲ್ಲಿ ಹೊಂದಿದ್ದ. ಅನ್ಫಾರ್ಚುನೇಟ್ಲಿ, ದುರದೃಷ್ಟವಶಾತ್, ಹಿ ಯೂಸ್ ಟು ಫಾಲ್ ಸಿಕ್ ವೆರಿ ನವ್ ಆ್ಯಂಡ್ ದೆನ್. ಆದರೆ ಈತನ ಆರೋಗ್ಯ ಮೇಲಿಂದ ಮೇಲೆ ಈತನಿಗೆ ಕೈಗೊಡ್ತಾ ಇತ್ತು, ಇವನ ಆರೋಗ್ಯ ಹಾಳಾಗ್ತಾ ಇತ್ತು. ಆ್ಯಂಡ್ ಹಿ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ.
ಆ ಕಾರಣದಿಂದಾಗಿ ಈತ ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಿರಲಿಲ್ಲ ಅನ್ನುವಂಥ ಕಾರಣವನ್ನು ಕೊಡ್ತಾ ಇದ್ದಾರೆ. ಇನ್ನು ಎರಡನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋಣ. ಇನ್ ಸ್ಪೈಟ್ ಆಫ್ ಹೀಸ್ ಪುವರ್ ಹೆಲ್ತ್, ಆತನ ಒಂದು ಆರೋಗ್ಯ ಸರಿ ಇಲ್ಲದೇ ಇದ್ದರೂ ಸಹಿತ, ಭಾಳಷ್ಟು ದುರ್ಬಲವಾಗಿರ್ತಕ್ಕಂಥ ಆರೋಗ್ಯ ಇದ್ದರೂ ಸಹಿತ, he got first class in his matriculation examination when he was only a boy of 12. ಇಲ್ಲಿ ಸಿ ವಿ ರಾಮನ್ ಅವರು ಭಾಳಷ್ಟು ಅವರ ಆರೋಗ್ಯ ಸರಿ ಇರಲಿಲ್ಲ ಇದ್ದರೂ ಸಹಿತ, ಹಾಗಾಗಿದ್ದರೂ ಸಹಿತ ಹಿ ಗಾಟ್ ಫಸ್ಟ್ ಕ್ಲಾಸ್ ಅಂದರೆ ಪ್ರಥಮ ದರ್ಜೆಯಲ್ಲಿ ಇವರು ಪಾಸಾಗಿದ್ದರು. ಹೀಸ್ ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಅಂದರೆ ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನಲ್ಲಿ ಇವರು ಮೊದಲ ಒಂದು ದರ್ಜೆಯಲ್ಲಿ ಪಾಸಾಗಿದ್ದರು. ವ್ಯಾನ್ ಹಿ ವಾಸ್ ಓನ್ಲಿ ಅ ಬಾಯ್ ಆಫ್ 12 ಅಂದರೆ ಈಗ ಆ ಒಂದು ಸಮಯದಲ್ಲಿ ಅವರಿಗೆ 12 ವರ್ಷಗಳಾಗಿದ್ದು, 12ನೇ ವರ್ಷದಲ್ಲಿ ಏನು ಮಾಡಿದರು ಅಂತಂದರೆ ಅವರು ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನನ್ನು ಪಾಸ್ ಮಾಡಿದರು ಪ್ರಥಮ ದರ್ಜೆಯಲ್ಲಿ. ಹಿ ಪಾಸ್ಡ್ ದ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಫ್ರಮ್ ಹಿಂದೂ ಕಾಲೇಜ್. ತದನಂತರದಲ್ಲಿ ಹಿ ಪಾಸ್ಡ್ ದ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಈಗ ನಾವು PUC ಅಂತ ಹೇಳ್ತಾ ಇದ್ದೇವೆ, ಆವಾಗ ಅದನ್ನು ಇಂಟರ್ಮೀಡಿಯೇಟ್ ಅಂತ ಕರಿತಾ ಇದ್ದರು. ಹಾಗೆ ಹಿ ಪಾಸ್ಡ್ ದ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಫ್ರಮ್ ಹಿಂದೂ ಕಾಲೇಜಿಂದ ಇವರು ಆ ಒಂದು ಎಕ್ಸಾಮನ್ನು ಪಾಸ್ ಆದರು. ಆ್ಯಂಡ್ ಜಾಯಿನ್ ಪ್ರೆಸಿಡೆನ್ಸಿ ಕಾಲೇಜ್ ಮದ್ರಾಸ್ ಫಾರ್ ಹೀಸ್ BA. ತದನಂತರದಲ್ಲಿ ಇವರು ಪ್ರೆಸಿಡೆನ್ಸಿ ಕಾಲೇಜ್ಗೆ ಜಾಯಿನ್ ಆದರು, ಸೇರಿಕೊಂಡ್ರು. ಫಾರ್ ಹೀಸ್ BA ಆತನ ಒಂದು BA ಶಿಕ್ಷಣಕ್ಕಾಗಿ ಅವರು ಸೇರಿಕೊಂಡ್ರು. ಹೀಸ್ ರಿಲೇಟಿವ್ಸ್ ವಾಂಟೆಡ್ ಹಿಮ್ ಟು ಗಿವ್ ಅಪ್ ಸೈನ್ಸ್ ಆ್ಯಂಡ್ ಟೇಕ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಆ್ಯಸ್ ಹೀಸ್ ಸ್ಪೆಷಲ್ ಸಬ್ಜೆಕ್ಟ್ಸ್ ಫಾರ್ BA. ಈತನ ಸಂಬಂಧಿಗಳು ಹೀಸ್ ರಿಲೇಟಿವ್ಸ್ ವಾಂಟೆಡ್ ಹಿಮ್ ಟು ಗಿವ್ ಅಪ್, ಅವರಿಗೆ ಈ ಸಿ ವಿ ರಾಮನ್ ಅವರು ಸೈನ್ಸ್ ವಿಷಯವನ್ನು ಕಲಿಯೋದು ಇಷ್ಟ ಆಗಲಿಲ್ಲ. ಆ ಕಾರಣಕ್ಕಾಗಿ ಅವರು ಆತನನ್ನು ಬಯಸ್ತಾ ಇದ್ರು, ಏನು ಬಯಸಬೇಕು, ಆ ಒಂದು ಸೈನ್ಸನ್ನು ಬಿಟ್ಟು ಬಿಡಬೇಕು ಅಂತ ಅವರು ಬಯಸ್ತಾ ಇದ್ದರು. ಆ್ಯಂಡ್ ಟೇಕ್ ಹಿಸ್ಟ್ರಿ, ಇತಿಹಾಸ ಮತ್ತು ಅರ್ಥಶಾಸ್ತ್ರವನ್ನು ವಿಶೇಷವಾಗಿರ್ತಕ್ಕಂಥ ಸಬ್ಜೆಕ್ಟ್ ಅಂತೇಳಿ ಅಧ್ಯಯನ ಮಾಡಬೇಕು ನೀನು BAಯಲ್ಲಿ ಅಂತ ಸಿ ವಿ ರಾಮನ್ ಅವರಿಗೆ ಅವರು ಕೇಳ್ಕೊಳ್ತಾ ಇದ್ದರು. ಸಿನ್ಸ್ ರಾಮನ್ ಹ್ಯಾಡ್ ಮೇಡ್ ಅಪ್ ಹೀಸ್ ಮೈಂಡ್ ಟು ಸ್ಟಡಿ ಸೈನ್ಸ್, ಆವಾಗಿನಿಂದಲೇ ಏನು ಮಾಡಿದರು ಅಂದರೆ ಇಲ್ಲಿ ರಾಮನ್ ಅವರು ಅವರ ಒಂದು ಮೇಡ್ ಆಫ್ ಹಿಸ್ ಮೈಂಡ್ ಅಂದರೆ ದೃಢ ನಿರ್ಧಾರ ಮಾಡಿಬಿಟ್ಟಿದ್ರು ವಿಜ್ಞಾನವನ್ನು ಅಧ್ಯಯನ ಮಾಡಬೇಕೆಂದು. ಹಿ ಟುಕ್ ಫಿಸಿಕ್ಸ್, ಇವರು ಏನು ಮಾಡಿದರು ಅಂತಂದರೆ BAಯಲ್ಲಿ ಫಿಸಿಕ್ಸನ್ನು ತೆಗೆದುಕೊಂಡು, ಭೌತಶಾಸ್ತ್ರವನ್ನು ತೆಗೆದುಕೊಂಡು ಅಧ್ಯಯನ ಮಾಡಲಿಕ್ಕೆ ಆರಂಭಿಸಿದರು. ಹಿ ಪಾಸ್ಡ್ ಹೀಸ್ BA ಸೆಕ್ಯೂರಿಂಗ್ ದ ಫಸ್ಟ್ ರ್ಯಾಂಕ್. ಹಿ ಪಾಸ್ಡ್ BA ಅಂತಕ್ಕಂಥ ಒಂದು ಅವಾಗ BA, BCom, BSc ಏನಿರ್ತವೆ ಅವೆಲ್ಲವೂ ಸಹಿತ ಒಂದೇ ಒಂದು ಕೋರ್ಸಲ್ಲಿ ಬರ್ತಾಯಿತ್ತು BAದಲ್ಲಿ. ಹೀಗಾಗಿ ಫಿಸಿಕ್ಸನ್ನು ಇವರು BA ಅಂದರೆ BAದಲ್ಲಿ ಬರ್ತಾಯಿತ್ತು. ಈಗ BAದಲ್ಲಿ ಬರೀ ಆರ್ಟ್ಸ್ ಅಂತ ಮಾತ್ರ ಕಲಿತೀವಿ ನಾವು, ಅವಾಗ BAದಲ್ಲಿ ಸೈನ್ಸ್ ಇತ್ತು, ಕಾಮರ್ಸ್ ಇತ್ತು, ಎಲ್ಲವೂ ಇತ್ತು. ಹಿ ಪಾಸ್ಡ್ ಹೀಸ್ BA ಸೆಕ್ಯೂರಿಂಗ್ ದ ಫಸ್ಟ್ ರ್ಯಾಂಕ್, ಅವರು ತಮ್ಮ ಒಂದು BAನ ಮುಗಿಸಿದ್ರು ಪ್ರಥಮ ರ್ಯಾಂಕನ್ನು ಪಡೆಯುವುದರ ಮುಖಾಂತರವಾಗಿ. ಆ್ಯಂಡ್ ನಂಬರ್ ಆಫ್ ಪ್ರೈಜಸ್, ಸಾಕಷ್ಟು ಪ್ರಶಸ್ತಿಗಳನ್ನು ಸಹಿತ ತಮ್ಮದಾಗಿಸ್ಕೊಂಡ್ರು. ಹಿ ಪಾಸ್ಡ್ ಹೀಸ್ MA ಫಿಸಿಕ್ಸ್, ಅವರು ಭೌತಶಾಸ್ತ್ರದಲ್ಲಿ MAಯನ್ನು ಸಹಿತ ಮುಗಿಸಿದ್ರು ಇನ್ ಜನವರಿ 1907. 1907ರಲ್ಲಿ ಏನೇ ಮಾಡಿದರು ಅಂತಂದರೆ ಜನವರಿಯಲ್ಲಿ 1907ರಲ್ಲಿ ಇವರು MAಯನ್ನು ಮುಗಿಸಿದರು. ಆಫ್ಟರ್ ಹೀಸ್ MA ಅಂದರೆ MA ಮುಗಿಸಿದ ನಂತರದಲ್ಲಿ ರಾಮನ್ ವಾಂಟೆಡ್ ಟು ಗೋ ಟು ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್ ಇನ್ ಸೈನ್ಸ್. ರಾಮನ್ ಏನು ಮಾಡಿದರು ಅಂತಂದರೆ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಯುನೈಟೆಡ್ ಕಿಂಗ್ಡಮ್ ಅಂದರೆ ಇಂಗ್ಲೆಂಡ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಅವರ ಒಂದು ಉನ್ನತ ಶಿಕ್ಷಣವನ್ನು ವಿಜ್ಞಾನದಲ್ಲಿ ಮುಂದುವರಿಸಿಕೊಂಡು ಹೋಗೋದಕ್ಕಾಗಿ ಅವರು ಇಂಗ್ಲೆಂಡ್ಗೆ ತೆರಳಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಆದರೆ ಹೀಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್, ಮತ್ತೆ ಅವರ ಆರೋಗ್ಯ ಕೆಟ್ಟು ಹೋಯಿತು. ಬ್ರೋಕ್ ಡೌನ್ ಅಗೇನ್ ಆ್ಯಂಡ್ ಹಿ ಕುಡ್ ನಾಟ್ ಗೋ, ಆ ಕಾರಣಕ್ಕಾಗಿ ಅವರು ಹೋಗಲಾಗಲಿಲ್ಲ. ದಿಸ್ ವಾಸ್ ದ ಗ್ರೇಟೆಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಹೀಸ್ ಲೈಫ್. ಈ ಒಂದು ವಿಚಾರ ಏನಂತಿದೆ, ಅವರು ಇಂಗ್ಲೆಂಡ್ಗೆ ಹೋಗದೇ ಇರತಕ್ಕಂಥ ಒಂದು ವಿಚಾರ ಏನಿದೆ, ಇದು ಅವರ ಜೀವನದಲ್ಲಿ ಒಂದು ದೊಡ್ಡ ಒಂದು ನಿರಾಶೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಸ್ ರಿಲೇಟಿವ್ಸ್ ಆಸ್ಕ್ಡ್ ಹಿಮ್ ಟು ಗಿವ್ ಅಪ್ ಹೀಸ್ ಸ್ಟಡಿ ಆಫ್ ಸೈನ್ಸ್. ಮತ್ತೆ ಆತನ ಸಂಬಂಧಿಗಳು ಏನು ಮಾಡ್ತಾ ಇದ್ದಾರೆ, ಆತನನ್ನು ಕೇಳಿಕೊಂಡ್ರು, ಆ ಒಂದು ವಿಜ್ಞಾನ ವಿಷಯದ ಅಭ್ಯಾಸವನ್ನು ಬಿಡುವಂತೆ ಕೇಳಿಕೊಂಡ್ರು. ಆ್ಯಂಡ್ ಟೇಕ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ ಕಲ್ಕತ್ತಾ, ಮತ್ತು ನೀವು ಕಲ್ಕತ್ತಾದಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನನ್ನು ನಡೆಸ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತಾರೆ, ನೀನು ಅದನ್ನು ತೆಗೆದುಕೋ ಅಂತೇಳಿ ಅವರ ಒಂದು ಸಂಬಂಧಿಗಳು ಆತರಿಗೆ ಗೈಡ್ ಮಾಡಿದರು ಅಥವಾ ಅಡ್ವೈಸ್ ಮಾಡಿದರು, ಉಪದೇಶ ಮಾಡಿದರು. ಹೀಸ್ ಇನ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ವಿಷಯ ತೆಗೆದುಕೊಂಡ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡುವಂತೆ ಹೇಳಿದರು, ಎದುರಿಸುವಂತೆ
ಹೇಳಿದರು. ರಾಮನ್ ಡಿಡ್ ಸೋ, ರಾಮನ್ ಆ ರೀತಿಯಾಗಿ ನಡ್ಕೊಂಡ್ರು, ಅವ್ರು ಹೇಳಿದ ಹಾಗೆ ನಡ್ಕೊಂಡ್ರು. ಆ್ಯಂಡ್ ಗಾಟ್ ಅಲಾಂಗ್ ವೆಲ್ ವಿತ್ ಹಿಸ್ ನ್ಯೂ ಸಬ್ಜೆಕ್ಟ್, ಮತ್ತು ಆ ಒಂದು ಹೊಸ ವಿಷಯ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಅವರಿಗೆ ಹೊಸ ವಿಷಯಗಳು, ಅದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಏನು ಮಾಡಿದ್ರು ಅಂತಂದರೆ ಆ ವಿಷಯಗಳು ಸಹಿತ ಸಾಕಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದರು. ಹಿ ಗಾಟ್ ದ ಫಸ್ಟ್ ಪ್ಲೇಸ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ವಾಸ್ ಅಪಾಯಿಂಟೆಡ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಇನ್ 1907 ಆಟ್ ಕಲ್ಕತ್ತಾ. ಹಿ ಗಾಟ್ ದ ಫಸ್ಟ್ ಪ್ಲೇಸ್ ಅಂತಂದರೆ ಇವರು ಮೊದಲ ಒಂದು ಸ್ಥಾನವನ್ನು ಪಡ್ಕೊಂಡ್ರು. ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡ್ಬಿಟ್ಟು ಆಮೇಲೆ ಅಪಾಯಿಂಟ್ ಆಗಿದ್ರು. ಇವರು ನೇಮಕಗೊಂಡರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ. ಇವರು ಕಲ್ಕತ್ತೆಯಲ್ಲಿ 1907ರಲ್ಲಿ ಏನಾದರೂ ಅಂದರೆ ಜಾಯ್ನ್ ಆದರು ಅಥವಾ ನೇಮಕಗೊಂಡರು. ಹೀಸ್ ರಿಲೇಟಿವ್ಸ್ ಪರ್ಹ್ಯಾಪ್ಸ್ ಫೆಲ್ಟ್ ಹ್ಯಾಪಿ, ಯಾವಾಗ ಸಿ ವಿ ರಾಮನ್ರವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಆಯ್ಕೆ ಆದರು ಅಥವಾ ನೇಮಕಗೊಂಡರು, ಆವಾಗ ಆತನ ಸಂಬಂಧಿಗಳು ಬಹಳಷ್ಟು ಖುಷಿಯಾದರು. ಫೆಲ್ಟ್ ಹ್ಯಾಪಿ ಟು ಸಿ ರಾಮನ್ ಹ್ಯಾಡ್ ಸೆಟಲ್ ಡೌನ್ ವೆಲ್ ಇನ್ ಲೈಫ್, ರಾಮನ್ ತನ್ನ ಜೀವನದಲ್ಲಿ ಭಾಳ ಚೆನ್ನಾಗಿ ಸೆಟ್ಲ್ ಆಗಿಬಿಟ್ಟ ಅಂಥೇಳಿ ಅವರು ಖುಷಿಯಾದರು. ಬಟ್ ಆದರೆ ರಾಮನ್ ವಾಸ್ ನಾಟ್ ಹ್ಯಾಪಿ, ರಾಮನ್ಗೆ ಮಾತ್ರ ಖುಷಿಯಾಗಿರಲಿಲ್ಲ, ಸಂತೋಷವಾಗಿರಲಿಲ್ಲ. ಹಿ ವಾಸ್ ಅನ್ಹ್ಯಾಪಿ, ಆತನಿಗೆ ತುಂಬ ಏನಾಗಿತ್ತು ಅಂದರೆ ದುಃಖ ಆಗಿತ್ತು. ಹೌ ಕುಡ್ ಅ ಸೈಂಟಿಸ್ಟ್, ಹೇಗೆ ಒಬ್ಬ ವಿಜ್ಞಾನಿ ಲೈಕ್ ರಾಮನ್ ಪುಟ್ ಅಪ್ ವಿತ್ ದ ಲೈಫ್ ಆಫ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಒಬ್ಬ ವಿಜ್ಞಾನಿ ಆಗಬೇಕು ಅಂದ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಹೇಗೆ ಆ ಒಂದು ಹುದ್ದೆಯನ್ನು ಸಹಿಸ್ಕೊಳ್ತಾರೆ ಅಂತ ಅರ್ಥ ಆಗುತ್ತೆ. ಹೌ ಕುಡ್ ಅ ಸೈಂಟಿಸ್ಟ್ ಲೈಕ್ ರಾಮನ್ ಪುಟ್ ಅಪ್ ವಿತ್ ಅಂತಂದರೆ ಸಹಿಸು, ಟಾಲರೇಟ್ ಅಂತ ಅರ್ಥ ಆಗುತ್ತೆ. ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಹಿ ಫೆಲ್ಟ್ ಲೈಕ್ ಅ ಫಿಶ್ ಔಟ್ ಆಫ್ ವಾಟರ್, ಆತನಿಗೆ ಈ ರೀತಿ ಅನ್ನಿಸ್ತಾ ಇತ್ತು. ಹೇಗೆ ಅನ್ನಿಸ್ತಾ ಇತ್ತು ಅಂದರೆ ಒಂದು ಮೀನನ್ನು ನೀರಿನಿಂದ ಹೊರಗೆ ತೆಗೆದಂತಹ ಒಂದು ಯಾವ ರೀತಿ ಅದು ಚಡಪಡಿಸುತ್ತೆ ಆ ರೀತಿಯಾಗಿ ಅವರಿಗೂ ಅನ್ನಿಸ್ತಾ ಇತ್ತು ಅಂಥೇಳಿ. ಹಿ ಫೆಲ್ಟ್ ಲೈಕ್ ಅ ಫಿಶ್ ಔಟ್ ಆಫ್ ವಾಟರ್, ನೀರಿನಿಂದ ತೆಗೆದ ಮೀನಿನಂತೆ ಅವರ ಒಂದು ಸ್ಥಿತಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ ಹಿಸ್ ನ್ಯೂ ಪೋಸ್ಟ್, ಆ ಒಂದು ಹೊಸ ಹುದ್ದೆಯಲ್ಲಿ. ಬಟ್ ಹಿ ಸ್ಟಿಲ್ ಹ್ಯಾಡ್ ಹೋಪ್ಸ್ ಆಫ್ ಬಿಕಮಿಂಗ್ ಅ ಸೈಂಟಿಸ್ಟ್, ಆದರೆ ಅವರಿಗೆ ಇನ್ನೂ ಭರವಸೆಗಳಿತ್ತು. ಏನಂತೇಳಿ, ಮುಂದೆ ಒಬ್ಬ ವಿಜ್ಞಾನಿ ಆಗ್ತೇನೆ ಅಂಥೇಳಿ ಭರವಸೆ ಇತ್ತು. ಆ್ಯಂಡ್ ವಾಸ್ ವೇಟಿಂಗ್ ಫಾರ್ ಆ್ಯನ್ ಅಪಾರ್ಚುನಿಟಿ, ಆ ಒಂದು ಅವಕಾಶಕ್ಕಾಗಿ ಅವರು ಕಾಯ್ತಾ ಇದ್ದರು. ಈವನ್ ಆ್ಯಸ್ ಅ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಒಬ್ಬ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿದ್ದರೂ ಕೂಡ ರಾಮನ್ ಮಿಕ್ಸ್ಡ್ ವಿತ್ ಸೈಂಟಿಸ್ಟ್ಸ್, ರಾಮನ್ ಅವರು ಈ ವಿಜ್ಞಾನಿಗಳೊಂದಿಗೆ ಬೆರೆಯುತ್ತಿದ್ದರು. ಆ್ಯಂಡ್ ಟುಕ್ ಇಂಟ್ರೆಸ್ಟ್ ಇನ್ ಸೈನ್ಸ್, ಮತ್ತು ವಿಜ್ಞಾನದಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ದರು. ಒನ್ ಡೇ, ಒಂದು ದಿನ, ವೈಲ್ ರಿಟರ್ನಿಂಗ್ ಫ್ರಮ್ ಹಿಸ್ ಆಫೀಸ್, ಯಾವಾಗ ಅವರು ಆಫೀಸ್ ಕಡೆಯಿಂದ ವಾಪಸ್ ಬರ್ತಾ ಇದ್ರು ಮನೆ ಕಡೆಗೆ, ಹಿ ಸಾ ಅ ಬ್ಯಾನರ್, ಅವರು ಒಂದು ಬ್ಯಾನರನ್ನು ನೋಡ್ತಾರೆ. ಔಟ್ಸೈಡ್ ಅ ಬಿಲ್ಡಿಂಗ್, ಒಂದು ಬಿಲ್ಡಿಂಗ್ನ ಹೊರಗಡೆ ಒಂದು ಬ್ಯಾನರನ್ನು ನೋಡ್ತಾರೆ. ಆನ್ ವಿಚ್ ವಾಸ್ ಪ್ರಿಂಟೆಡ್, ಅದರ ಮೇಲೆ ಈ ರೀತಿಯಾಗಿ ಪ್ರಿಂಟ್ ಆಗಿರುತ್ತೆ, ದ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ಸ್, ಅಂದರೆ ಒಂದು ವಿಜ್ಞಾನಿಗಳ ಸಂಘ ಅಥವಾ ಸಂಸ್ಥೆ ಅಂತೇಳಿ ಅದ್ರ ಮೇಲೆ ಪ್ರಿಂಟ್ ಆಗಿರುತ್ತೆ. ಆಟ್ ದ ಸೈಟ್, ಆ ಒಂದು ದೃಶ್ಯ ನೋಡಿದ ತಕ್ಷಣ ಏನು ಮಾಡ್ತಾರೆ ಅಂದರೆ, ದಟ್ ಬ್ಯಾನರ್ ರಾಮನ್ ಗಾಟ್ ಆಫ್ ದ ಮೂವಿಂಗ್ ಟ್ರೈನ್, ಮತ್ತು ರಾಮನ್ ಅವರು ಏನು ಮಾಡ್ತಾರೆ, ಆ ಒಂದು ಚಲಿಸುತ್ತಿರುವ ಒಂದು ಟ್ರೈನ್ನಿಂದ ಕೆಳಗೆ ಇಳಿತಾರೆ. ಆ್ಯಂಡ್ ವೆಂಟ್ ಟು ಮೀಟ್ ದ ಸೈಂಟಿಸ್ಟ್, ಮತ್ತು ಆ ಸೈಂಟಿಸ್ಟ್ಗಳನ್ನು ವಿಜ್ಞಾನಿಗಳನ್ನ ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಹೂ ಹ್ಯಾಡ್ ಗ್ಯಾದರ್ಡ್ ಇನ್ ದ ಬಿಲ್ಡಿಂಗ್, ಯಾರು ಆ ಒಂದು ಬಿಲ್ಡಿಂಗ್ನಲ್ಲಿ ಸೇರಿದ್ರಲ್ಲ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋದರು. ಸಮ್ ಟೈಮ್ ಲೇಟರ್ ವೆನ್, ಕೆಲವು ಸಮಯದ ನಂತರ, ಯಾವಾಗ ಹಿ ವಾಸ್ ಇನ್ ರಂಗೂನ್, ಯಾವಾಗ ಅವರು ರಂಗೂನ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇದ್ದರು. ಹಿ ಲರ್ನ್ಡ್ ದ್ಯಾಟ್, ಅವರು ಕಲಿತುಕೊಂಡ್ರು, ದ್ಯಾಟ್ ಆ್ಯನ್ ಇನ್ಸ್ಟಿಟ್ಯೂಷನ್ ಹ್ಯಾಡ್ ಬಾಟ್ ಅ ಪೀಸ್ ಆಫ್ ಮಾಡರ್ನ್ ಸೈಂಟಿಫಿಕ್ ಅಪಾರ್ಟಸ್, ಅಂತಂದರೆ ಹಿ ಲರ್ನ್ಡ್, ಅವರಿಗೆ ಈ ವಿಷಯ ತಿಳಿದು ಬಂತು. ಆ್ಯನ್ ಇನ್ಸ್ಟಿಟ್ಯೂಷನ್, ಒಂದು ಸಂಸ್ಥೆ, ಹ್ಯಾಡ್ ಬಾಟ್ ಅಂತಂದರೆ ತಂದಿತ್ತು ಅಂಥೇಳಿ, ಅ ಪೀಸ್ ಆಫ್ ಮಾಡರ್ನ್ ಸೈಂಟಿಫಿಕ್ ಅಪಾರ್ಟಸ್, ಅಂದರೆ ಒಂದು ಆಧುನಿಕ ವೈಜ್ಞಾನಿಕ ಒಂದು ವಸ್ತುವನ್ನು ಅದು ತಂದಿತ್ತು. ಆವಾಗ ಇವರೇನು ಮಾಡಿದ್ರು ಅಂದರೆ, ಹಿ ಹರಿಡ್ಲಿ ಪುಟ್ ಆನ್ ಹೀಸ್ ಕ್ಲಾತ್ಸ್, ಅವಾಗ ಏನು ಮಾಡ್ತಾರೆ, ಅವರು ಭಾಳ ಅವಸರವಾಗಿ ಬಟ್ಟೆಗಳನ್ನ ಧರಿಸ್ಕೋತಾರೆ ಅಂಥೇಳಿ. ಹಿ ಹರಿಡ್ಲಿ ಪುಟ್ ಆನ್ ಹೀಸ್ ಕ್ಲಾತ್ಸ್, ಅಂದರೆ ಪುಟ್ ಆನ್ ಧರಿಸುವಂಥ ಅರ್ಥ ಆಗುತ್ತೆ. ಹಿಸ್ ಕ್ಲಾತ್ಸ್ ಆ್ಯಂಡ್ ವೆಂಟ್ ಟು ಹ್ಯಾವ್ ಅ ಲುಕ್ ಆ್ಯಟ್ ಇಟ್, ಧರಿಸ್ಕೊಂಡು ಏನು ಮಾಡ್ತಾರೆ, ಅದನ್ನು ನೋಡಲಿಕ್ಕೆ ಅಂಥೇಳಿ ಹೋಗ್ತಾರೆ.
ಸಚ್ ವಾಸ್ ದ ಇಂಟ್ರೆಸ್ಟ್ ಹಿ ಹ್ಯಾಡ್ ಇನ್ ಸೈನ್ಸ್. ಅಂತಹ ಒಂದು ಆಸಕ್ತಿ ಆ ಒಂದು ವಿಜ್ಞಾನ ವಿಷಯದಲ್ಲಿ ಅವರಿಗೆ ಇತ್ತು. ಈಗ 5ನೇ ಪ್ಯಾರಾಗ್ರಾಫನ್ನು ನೋಡೋಣ. ಇನ್ 1911 1911ರಲ್ಲಿ ರಾಮನ್ ವಾಸ್ ಅಪಾಯಿಂಟೆಡ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಫಾರ್ ಪೋಸ್ಟ್ಸ್ ಆ್ಯಂಡ್ ಟೆಲಿಗ್ರಾಫ್ಸ್ ಇನ್ ಕಲ್ಕತ್ತಾ. 1911ನೇ ಇಸ್ವಿಯಲ್ಲಿ ರಾಮನ್ ವಾಸ್ ಅಪಾಯಿಂಟೆಡ್, ರಾಮನ್ ಅವರನ್ನು ನೇಮಕ ಮಾಡಲಾಯಿತು ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ ಫಾರ್ ಯಾವ ಒಂದು ಇಲಾಖೆಗೆ ಅಂತಂದರೆ ಪೋಸ್ಟ್ಸ್ ಆ್ಯಂಡ್ ಟೆಲಿಗ್ರಾಫ್ಸ್ ಅಂತಕ್ಕಂಥ ಒಂದು ಇಲಾಖೆಗೆ, ಅದು ಕಲ್ಕತ್ತೆಯಲ್ಲಿ ಅವರನ್ನು ಅಪಾಯಿಂಟ್ ಮಾಡಲಾಯಿತು, ನೇಮಕ ಮಾಡಲಾಯಿತು. ಬಟ್ ಆದರೆ ವೆನ್ ಹಿ ವಾಸ್ ಆಫರ್ಡ್ ದ ಪೋಸ್ಟ್ ಆಫ್ ಪ್ರೊಫೆಸರ್ ಆಟ್ ಕಲ್ಕತ್ತಾ ಯೂನಿವರ್ಸಿಟಿ, ಯಾವಾಗ ಒಂದು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಅಂತಕ್ಕಂಥ ಒಂದು ಹುದ್ದೆ ಖಾಲಿಯಾಗಿದೆ, ಅದಕ್ಕೆ ನೀವು ಬರ್ತೀರಾ ಅಂತ ಆಫರ್ ಬಂದಾಗ, ಹಿ ಜಂಪ್ಡ್ ಆಟ್ ದ್ಯಾಟ್ ಆಫರ್, ಆ ಒಂದು ಆಫರನ್ನು ಒಪ್ಕೊಂಡು ಅವರು ಅಲ್ಲಿಗೆ ಹೋಗ್ತಾರೆ. ಆ್ಯಂಡ್ ಆಕ್ಸೆಪ್ಟೆಡ್ ದ ಪೋಸ್ಟ್ ಗ್ಲ್ಯಾಡ್ಲಿ, ಆ ಹುದ್ದೆಯನ್ನು ಭಾಳ ಸಂತೋಷದಿಂದ ಅವರು ಸ್ವೀಕರಿಸ್ತಾರೆ. ಆಫ್ಟರ್ ವರ್ಕಿಂಗ್ ಆಟ್ ಕಲ್ಕತ್ತಾ ಯೂನಿವರ್ಸಿಟಿ ಫಾರ್ 15 years, ಆಫ್ಟರ್ ವರ್ಕಿಂಗ್ ಆ ಒಂದು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಅವರು 15 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾರೆ. ಆಫ್ಟರ್ ವರ್ಕಿಂಗ್ ಆಟ್ ಕಲ್ಕತ್ತಾ ಯೂನಿವರ್ಸಿಟಿ ಫಾರ್ 15 years, ಹಿ ಬಿಕೇಮ್ ದ ಡೈರೆಕ್ಟರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬ್ಯಾಂಗ್ಳೂರ್. ತದನಂತರದಲ್ಲಿ ಅಲ್ಲಿ 15 ವರ್ಷ ಸೇವೆ ಸಲ್ಲಿಸಿದ ನಂತರ ಅವರು ಒಬ್ಬ ನಿರ್ದೇಶಕರಾಗ್ತಾರೆ. ಒಂದು ಬಹಳ ಮಹಾನ್ ಸಂಸ್ಥೆ, ಅದು ವೈಜ್ಞಾನಿಕ ಸಂಸ್ಥೆ, ಅದು ಯಾವುದು ಅಂತಂದರೆ ಅದು ಹಿ ಬಿಕೇಮ್ ದ ಡೈರೆಕ್ಟರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬ್ಯಾಂಗ್ಳೂರ್ನಲ್ಲಿದೆ. ಆ ಬೆಂಗಳೂರಿರ್ತಕ್ಕಂಥ ಸಂಸ್ಥೆಗೆ ಇವರು ನಿರ್ದೇಶಕರಾಗಿ ಸೇರಿಕೊಳ್ತಾರೆ. ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಾಸ್ ಸ್ಟಾರ್ಟೆಡ್ ಇನ್ 1948. ಆಮೇಲೆ ಏನಾಗುತ್ತೆ, ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು 1948ರಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ, ಆರಂಭ ಮಾಡ್ತಾರೆ. ರಾಮನ್ ರಿಸೈನ್ಡ್ ಹಿಸ್ ಪೋಸ್ಟ್ ಆಟ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಬಿಕೇಮ್ ದ ಡೈರೆಕ್ಟರ್ ಆಫ್ ದ ರಿಸರ್ಚ್ ಇನ್ಸ್ಟಿಟ್ಯೂಟ್. ಯಾವಾಗ ಅವರು ಹೊಸದಾಗಿರ್ತಕ್ಕಂಥ ಸಂಸ್ಥೆಯನ್ನು ಆರಂಭ ಮಾಡ್ತಾರೆ, ಆವಾಗ ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ರಾಜೀನಾಮೆ ಕೊಟ್ಬಿಟ್ಟು ಈಗ ರಾಮನ್ ಇನ್ಸ್ಟಿಟ್ಯೂಟ್ನ ಒಂದು ಡೈರೆಕ್ಟರಾಗಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದರು. ಹಿಯರ್ ಹಿ ಕಂಡಕ್ಟೆಡ್ ಹೀಸ್ ರಿಸರ್ಚ್ ಇನ್ ಫಿಸಿಕ್ಸ್ ಅಂಟಿಲ್ ಹಿಸ್ ಡೆತ್. ಹಿಯರ್ ಅಂತಂದರೆ ಇಲ್ಲಿ, ಅಂದರೆ ರಾಮನ್ ಏನು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ, ಅಲ್ಲಿ ಇವರು ತಮ್ಮ ಜೀವಿತ ಅವಧಿಯವರೆಗೂ ಸಹಿತ ಏನು ಮಾಡ್ತಾರೆ, ಅಲ್ಲಿ ಭೌತಶಾಸ್ತ್ರದಲ್ಲಿ ಸಾಕಷ್ಟು ರಿಸರ್ಚ್ಗಳನ್ನ, ಸಂಶೋಧನೆಗಳನ್ನ ಕೈಗೊಳ್ಳುತ್ತಾ ಅಲ್ಲೇ ಅವರು ನಿಧನವನ್ನು ಹೊಂದ್ತಾರೆ ಅಂತ ಹೇಳಿ. ಇನ್ನು 6ನೇ ಪ್ಯಾರಾಗ್ರಾಫನ್ನು ನೋಡೋಣ ಸ್ನೇಹಿತರೆ. ರಾಮನ್ ವಾಸ್ ಅ ಗ್ರೇಟ್ ಸೈಂಟಿಸ್ಟ್. ರಾಮನ್ ಒಬ್ಬ ಮಹಾನ್ ವಿಜ್ಞಾನಿ. ಥ್ರೂಔಟ್ ಹೀಸ್ ಲೈಫ್, ಅವನ ಜೀವನದುದ್ದಕ್ಕೂ ಹಿ ವಾಸ್ ಇಂಟೆನ್ಸ್ಲಿ ಅಟ್ಯಾಚ್ಡ್ ಟು ದ ಸೈನ್ಸ್, ಅವರು ಏನು ಮಾಡಿದ್ರು, ತೀವ್ರವಾಗಿ ವಿಜ್ಞಾನದೊಂದಿಗೆ ಅಂಟಿಕೊಂಡಿದ್ದರು. ಫಾರ್ ದ ಸೇಕ್ ಆಫ್ ಸೈನ್ಸ್, ವಿಜ್ಞಾನಕ್ಕೋಸ್ಕರ ಹಿ ಗೇವ್ ಅಪ್ ದ ಹೈಲಿ ಪೇಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ಹಿ ಗೇವ್ ಅಪ್ ದ ಹೈಲಿ ಪೇಡ್ ಪೋಸ್ಟ್ ಅಂತಂದರೆ ಅತ್ಯಂತ ಯೂನಿವರ್ಸಿಟಿ, ಕಲ್ಕತ್ತಾ ಯೂನಿವರ್ಸಿಟಿ. ಹಿ ವುಡ್ ಫಾರ್ಗೆಟ್ ಆಲ್ ದ ಫುಡ್ ಆ್ಯಂಡ್ ರೆಸ್ಟ್ ವೈಲ್ ಹಿ ವಾಸ್ ಅಟ್ ವರ್ಕ್. ಇಲ್ಲಿ ಅವರು ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿದ್ದರು. ಆಮೇಲೆ ಆಕ್ಸೆಪ್ಟೆಡ್ ಪ್ರೊಫೆಸರ್ಶಿಪ್ ಆಟ್ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡಿದರು. ಹಿ ವುಡ್ ಫಾರ್ಗೆಟ್ ಆಲ್ ದ ಥಿಂಗ್ಸ್, ಹಿ ಫಾರ್ಗೆಟ್ ಆಲ್ ಅಬೌಟ್ ದ ಫುಡ್ ಆ್ಯಂಡ್ ರೆಸ್ಟ್, ಅವರು ಆಹಾರ ಮತ್ತು ವಿಶ್ರಾಂತಿಯನ್ನು ಮರೆತು ಬಿಟ್ಟಿದ್ದರು. ವೈಲ್ ಹಿ ವಾಸ್ ಅಟ್ ವರ್ಕ್, ಯಾವಾಗ ಅವರು ಕೆಲಸದಲ್ಲಿ ತೊಡ್ಕೊಳ್ತಾ ಇದ್ದರು ಆ ಸಂದರ್ಭದಲ್ಲಿ ಊಟ ಮತ್ತು ವಿಶ್ರಾಂತಿಯನ್ನು ಮರೆತು ಬಿಡ್ತಾ ಇದ್ದರು. ಆ್ಯಂಡ್ ಹೀಸ್ ವೈಫ್ ಹ್ಯಾಡ್ ಆಫನ್ ಟು ಟೆಲ್ ಹಿಮ್, ಅವರ ಹೆಂಡತಿ ಏನು ಮಾಡ್ತಾಯಿದ್ರು, ಮೇಲಿಂದ ಮೇಲೆ ಅವರಿಗೆ ನೆನಪಿಸ್ತಾ ಇದ್ದರು. ಏನಂತ ನೆನಪಿಸ್ತಾ ಇದ್ರು ಅಂತಂದರೆ, ಟೆಲ್ ಹಿಮ್ ದ್ಯಾಟ್ ಹೀಸ್ ಬ್ರೇಕ್ಫಾಸ್ಟ್, ಅಂದರೆ ನಾವೇನು ಇವತ್ತು ನಾಷ್ಟ ಅಂತ ಕರಿತಾ ಇದ್ದೇವೆ, ಅವ್ರ ಕಾಫಿ ವಾಸ್ ಗೆಟಿಂಗ್ ಕೋಲ್ಡ್, ಅದು ತಂಪಾಗ್ತಾ ಇದೆ, ಆರಿ ಹೋಗ್ತಾ ಇದೆ ಅಂಥೇಳಿ ನೆನಪಿಸ್ತಾ ಇದ್ದರು. ಲೈಕ್ ಆಲ್ ಗ್ರೇಟ್ ಸೈಂಟಿಸ್ಟ್, ಉಳಿದ ಎಲ್ಲ ಮಹಾನ್ ವಿಜ್ಞಾನಿಗಳ ಹಾಗೆ ರಾಮನ್ ಹ್ಯಾಡ್ ಅ ಲಾಟ್ ಆಫ್ ಕ್ಯೂರಿಯಾಸಿಟಿ, ರಾಮನ್ ಅವರಿಗೂ ಸಹಿತ ಬಹಳಷ್ಟು ಒಂದು ಕುತೂಹಲ ಇತ್ತು ವಿಜ್ಞಾನದಲ್ಲಿ. ಅರ್ಲಿಯರ್ ಇನ್ ಹಿಸ್ ಲೈಫ್, ಬಾಲ್ಯದಲ್ಲೂ ಸಹಿತ ಅಷ್ಟೇ ಅವರು ಒಂದು ಕ್ಯೂರಿಯಾಸಿಟಿಯನ್ನು ಹೊಂದಿದ್ದರು. ವೈಲ್ ಆನ್ ಅ ವೊಯಾಜ್, ಒಂದು ಸಮುದ್ರಯಾನವನ್ನು ಮಾಡ್ತಿರ್ಬೇಕಾದ್ರೆ, ವೊಯಾಜ್ ಅಂತಂದರೆ ಇಲ್ಲಿ ಸಮುದ್ರಯಾನ ಅಂತ ಅರ್ಥ ಆಗುತ್ತೆ, ಟು ಯುರೋಪ್ಗೆ ಅವರು ಸಮುದ್ರಯಾನವನ್ನು ಮಾಡ್ತಿರ್ಬೇಕಾದ್ರೆ, ಹಿ ಸಾ ದ ವಂಡರ್ಫುಲ್ ವ್ಯೂ ಆಫ್ ಮೆಡಿಟೇರಿಯನ್ ಸಿ, ಅವರು ಆ ಒಂದು ಹಡಗಿನಲ್ಲಿ ಹೋಗ್ತಿರ್ಬೇಕಾದ್ರೆ, ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಆ ಮೆಡಿಟೇರಿಯನ್ ಸಿ ಎಷ್ಟೊಂದು ನೀಲಿ ಬಣ್ಣದಿದೆ, ಯಾಕೆ ನೀಲಿ ಬಣ್ಣ ಆ ಒಂದು ಸಮುದ್ರಕ್ಕೆ ಬಂತು ಅನ್ನುವಂಥರ ಬಗ್ಗೆ ಅವರು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಹಿ ಸಾ ದ ವಂಡರ್ಫುಲ್ ವ್ಯೂ
ಅಂದರೆ ಅದ್ಭುತವಾಗಿರ್ತಕ್ಕಂಥ ನೀಲಿ ಬಣ್ಣವನ್ನು ನೋಡಿ ಈ ಒಂದು ಮೇಂಟೆನೆನ್ಸಿಗೆ ಯಾರಿಗೆ ಈ ಒಂದು ನೀಲಿ ಬಣ್ಣ ಬಂತು ಅನ್ನುವಂಥ ವಿಚಾರವಾಗಿ ಅವರು ಪ್ರಶ್ನೆ ಮಾಡ್ಕೊಳ್ತಾರೆ. ಜಸ್ಟ್ ಲೆಡ್ ಟು ಹೀಸ್ ವರ್ಕ್ ಆನ್ ದ laws of light scattering in liquid and it ended in the discovery of the Raman effect ಅಂತ ಹೇಳ್ತಾರೆ. ಜಸ್ಟ್ ಲೆಡ್ ಇದು ಅವರಿಗೆ ಏನು ಮಾಡುತ್ತಂದರೆ ಒಂದು ಡಿಸ್ಕವರಿ ಮಾಡುವಂತೆ ಸಂಶೋಧನೆ ಮಾಡುವಂತೆ ಒಂದು ಪ್ರೇರೇಪಣೆ ಕೊಟ್ಟಿತು ಅಂತ ಹೇಳ್ಬೋದು. ದ ಲಾಸ್ ಆಫ್ ಲೈಟ್ ಸ್ಕ್ಯಾಟ್ರಿಂಗ್, ಯಾವ ರೀತಿಯಾಗಿ ಲಿಕ್ವಿಡ್ನಲ್ಲಿ ದ್ರವ ಪದಾರ್ಥದಲ್ಲಿ ಬೆಳಕು ಚದುರುತ್ತದೆ ಅನ್ನುವಂಥ ವಿಚಾರವಾಗಿ ಇವರೇನು ಮಾಡಿದರು, ಒಂದು ಡಿಸ್ಕವರಿಯನ್ನು ಮಾಡಿದರು. ಆ ಒಂದು ಡಿಸ್ಕವರಿ ಈ ರೀತಿಯಾಗಿ ಮುಕ್ತಾಯ ಆಯಿತು ಅಂತಂದರೆ ಹೀಸ್ ಡಿಸ್ಕವರಿ ಆಫ್ ರಾಮನ್ ಎಫೆಕ್ಟ್, ರಾಮನ್ ಪರಿಣಾಮ ಎನ್ನುವ ಒಂದು ಡಿಸ್ಕವರಿ ಆಯಿತು, ಸಂಶೋಧನೆ ಉಂಟಾಯಿತು. ಹಿ ವಾಸ್ ಅವಾರ್ಡೆಡ್ ದ ನೊಬೆಲ್ ಪ್ರೈಸ್ ಫಾರ್ ಹಿಸ್ ದಿಸ್ ಇನ್ 1930, 1930ರಲ್ಲಿ ಈ ಒಂದು ಸಂಶೋಧನೆಗಾಗಿ ರಾಮನ್ ಎಫೆಕ್ಟ್ ಸಂಶೋಧನೆಗಾಗಿ ಅವ್ರಿಗೆ ಏನು ಮಾಡಲಾಯಿತು ಅಂತಂದರೆ he was awarded the Nobel Prize for this in 1930. ಈ ಒಂದು ಸಂಶೋಧನೆಗಾಗಿ ಅವರಿಗೆ 1930ರಲ್ಲಿ ನೋಬೆಲ್ ಪ್ರೈಸನ್ನು ಕೊಡಲಾಯಿತು. ರಾಮನ್ ವಾಸ್ ಅ ಕೈಂಡ್ ಮ್ಯಾನ್, ರಾಮನ್ ಒಬ್ಬ ತುಂಬ ದಯಾಳು ಮನುಷ್ಯನಾಗಿದ್ದ ಅಥವಾ ದಯಾಳು ಅಥವಾ ಕರುಣಾಜನಕ ವ್ಯಕ್ತಿಯಾಗಿದ್ದ. ಹಿ ಹೆಲ್ಪ್ಡ್ ಪೀಪಲ್ ವೆನ್ ದೇ ವೇರ್ ಇನ್ ಡಿಫಿಕಲ್ಟಿ, ಈತ ಬಹಳ ಜನರಿಗೆ ಸಹಾಯ ಮಾಡ್ತಾ ಇದ್ದ ಯಾವಾಗ ಅವರು ಸಮಸ್ಯೆಯಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ. ವೆನ್ ಹಿ ವಾಸ್ ವರ್ಕಿಂಗ್ ಆ್ಯಸ್ ಅ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಯಾವಾಗ ಅವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕೆಲಸ ಮಾಡ್ತಾಯಿದ್ರು. ಅ ವಿಲೇಜರ್, ಒಬ್ಬ ಹಳ್ಳಿಯಾತ, ವೆನ್ ಟು ಹಿಮ್, ಅವ್ರ ಹತ್ರ ಹೋಗಿದ್ರು. ವಿತ್ ಸಮ್ ಬ್ಯಾಡ್ಲಿ ಬರ್ನ್ಡ್ 100 ರೂಪಿ ನೋಟ್ಸ್, ಅವ್ರ ಹತ್ರ ಒಂದಿಷ್ಟು ಸುಟ್ಟಿರ್ತಕ್ಕಂತಹ 100 ರೂಪಾಯಿ ನೋಟುಗಳನ್ನು ತೆಗೆದುಕೊಂಡು ಅವ್ರ ಹತ್ರ ಹೋಗಿದ್ರು. ಎನಿ ಅದರ್ ಪರ್ಸನ್, ಬೇರೆ ಯಾವುದಾದ್ರೂ ವ್ಯಕ್ತಿ ಆಗಿದ್ದರೆ ಪರ್ಹ್ಯಾಪ್ಸ್ ಬಹುಶಃ ವುಡ್ ಹ್ಯಾವ್ ಟರ್ನ್ಡ್ ದ ವಿಲೇಜರ್ ಅವೇ, ಅವರು ಆ ಹಳ್ಳಿ ಆತನನ್ನು ತಿರುಗಿ ಕಳಿಸ್ತಾ ಇದ್ರು, ನಮ್ಮ ಕಡೆಯಿಂದ ಈ ಕೆಲಸ ಆಗಲ್ಲ ಹೋಗು ಅಂತ ಹೇಳಿ ಕಳಿಸ್ತಾ ಇದ್ರು. ಬಟ್ ರಾಮನ್ ಟುಕ್ ಪಿಟಿ ಆನ್ ದ ವಿಲೇಜರ್, ಆದರೆ ರಾಮನ್ ಅವರು ಅವರ ಮೇಲೆ ಕನಿಕರವನ್ನು ತೋರಿದರು, ಆ ಒಂದು ಹಳ್ಳಿ ಆತನ ಮೇಲೆ ಕನಿಕರ ತೋರಿ ಎಕ್ಸಾಮಿನ್ ದ ನೋಟ್ಸ್, ಆ ಒಂದು ನೋಟ್ಗಳನ್ನು ಎಕ್ಸಾಮಿನ್ ಮಾಡಿ ಪರೀಕ್ಷೆಗೊಳಪಡಿಸಿ ಹಿಮ್ಸೆಲ್ಫ್ ಆ್ಯಂಡ್ ಅಲೌಡ್ ದ ವಿಲೇಜರ್, ಆ ಒಂದು ಹಳ್ಳಿ ಆತನಿಗೆ ಆ ಹಣವನ್ನು ಬದಲಾಯಿಸ್ಕೊಳ್ತಕ್ಕಂಥ ಸುಟ್ಟಿರ್ತಕ್ಕಂಥ ನೋಟುಗಳನ್ನು ಹೊಸದೊಂದಕ್ಕೆ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಕೊಟ್ಟರು. ವಿಲೇಜರ್ ಟು ಎಕ್ಸ್ಚೇಂಜ್ ದ ಬರ್ಂಟ್ ನೋಟ್ಸ್ ಫಾರ್ ನ್ಯೂ ಒನ್ಸ್. ಒಂದು ಸತಿ ಆಟ್ ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಅಥವಾ ರಾಮನ್ ಸಂಶೋಧನಾ ಕೇಂದ್ರದಲ್ಲಿ ಆ ಕ್ಯಾಂಡಿಡೇಟ್, ಒಬ್ಬ ಅಭ್ಯರ್ಥಿ, ವಾಸ್ ನಾಟ್ ಗಿವನ್ ಅಡ್ಮಿಷನ್, ಒಬ್ಬ ಅಭ್ಯರ್ಥಿಗೆ ಅಲ್ಲಿ ಅಡ್ಮಿಷನ್ ಕೊಟ್ಟಿರುವುದಿಲ್ಲ, ಪ್ರವೇಶವನ್ನು ಕೊಟ್ಟಿರುವುದಿಲ್ಲ. ಯಾಕೆ ಕೊಟ್ಟಿರೋದಿಲ್ಲ ಅಂದರೆ ಆ್ಯಸ್ ಹಿ ಡಿಡ್ ನಾಟ್ ಡೂ ವೆಲ್ ಇನ್ ಹಿಸ್ ಟೆಸ್ಟ್, ಆತನ ಪರೀಕ್ಷೆಗಳಲ್ಲಿ ಆತ ಸರಿಯಾಗಿ ಪರೀಕ್ಷೆಯನ್ನು ಬರೆದಿರುವುದಿಲ್ಲ, ಆ ಕಾರಣಕ್ಕಾಗಿ ಆತ ಸರಿಯಾಗಿ ಪರೀಕ್ಷೆ ಬರೆದೇ ಇದ್ದದಕ್ಕೆ ಕಾರಣಕ್ಕಾಗಿ ಆತನಿಗೆ ಅವಕಾಶವನ್ನು ಅಥವಾ ಪ್ರವೇಶವನ್ನು ಕೊಟ್ಟಿರುವುದಿಲ್ಲ. ವೆನ್ ಹಿಸ್ ಟ್ರಾವೆಲಿಂಗ್ ಅಲೌನ್ಸ್ ವಾಸ್ ಪೇಡ್, ಯಾವಾಗ ಆತನ ಒಂದು ಭತ್ಯೆಯನ್ನು ಕೊಟ್ಟಿದ್ದರು, ಟ್ರಾವೆಲಿಂಗ್ ಅಂದರೆ ಸಂಚಾರ ಭತ್ಯೆಯನ್ನು ಕೊಟ್ಟಿದ್ದರು. ದ ಕ್ಯಾಂಡಿಡೇಟ್ ಫೌಂಡ್ ದ್ಯಾಟ್ ಹಿ ಹ್ಯಾಡ್ ರಿಸೀವ್ಡ್ ಮೋರ್, ಆ ಕ್ಯಾಂಡಿಡೇಟ್ ಆತ ಗುರುತಿಸ್ಕೊಂಡಿದ್ದ ಅಥವಾ ಕಂಡುಕೊಂಡ, ನಾನು ಹೆಚ್ಚಾಗಿ ಹಣವನ್ನು ಪಡೆದುಕೊಂಡಿದ್ದೇನೆ ಅಂಥೇಳಿ ಆತ ಕಂಡುಕೊಂಡ. ಹಿ ಟರ್ನ್ ಟು ದ ಆಫೀಸ್, ಏನು ಮಾಡ್ತಾನೆ ಅವಾಗ ಆಫೀಸ್ ಕಡೆಗೆ ವಾಪಸ್ ಬರ್ತಾನೆ. ಹಿ ಟರ್ನ್ ಟು ದ ಆಫೀಸ್ ಟು ಪೇ ಬ್ಯಾಕ್ ದ ಎಕ್ಸೆಸ್ ಅಮೌಂಟ್, ಅವಾಗೇನು ಮಾಡ್ತಾನೆ ಉಳಿದಿರ್ತಕ್ಕಂತಹ ಹಣವನ್ನು ವಾಪಸ್ ಕೊಡಲಿಕ್ಕಾಗಿ ಆಫೀಸ್ಗೆ ಬರ್ತಾನೆ. ವೆನ್ ರಾಮನ್ ಕೇಮ್ ಟು ನೋ ಆಫ್ ದಿಸ್, ಯಾವಾಗ ರಾಮನ್ ಅವರಿಗೆ ಈ ವಿಷಯ ತಿಳಿದು ಬರುತ್ತೆ. ಹಿ ಲೈಕ್ಡ್ ದ ಕ್ಯಾಂಡಿಡೇಟ್ಸ್ ಆನೆಸ್ಟಿ, ಆತ ಆ ಒಂದು ಕ್ಯಾಂಡಿಡೇಟ್ನ ಅಥವಾ ಆ ಒಂದು ಅಭ್ಯರ್ಥಿಯ ಒಂದು ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಇಷ್ಟಪಟ್ಟು ಆ್ಯಂಡ್ ಅಡ್ಮಿಟೆಡ್ ಹಿಮ್, ಆತನನ್ನು ಪ್ರವೇಶ ಪಡ್ಕೊಳ್ತಾರೆ. ಟು ದ ಇನ್ಸ್ಟಿಟ್ಯೂಟ್, ಆ ಒಂದು ತಮ್ಮ ರಾಮನ್ ಇನ್ಸ್ಟಿಟ್ಯೂಟ್ನಲ್ಲಿ ಆತನಿಗೆ ಪ್ರವೇಶ ಕೊಡ್ತಾರೆ. ದ ಕ್ಯಾಂಡಿಡೇಟ್ ವಾಸ್ ನಾಟ್ ಏಬಲ್ ಟು ಮೇಕ್ ಔಟ್ ವೈ ಹಿ ವಾಸ್ ಅಡ್ಮಿಟೆಡ್, ಆತ ಸಾಕಷ್ಟು ಉತ್ತಮವಂತ ಪರೀಕ್ಷೆಯನ್ನು ಮಾಡಿರಲಿಲ್ಲ, ಆದರೂ ಸಹಿತ ಆತನನ್ನು ಪ್ರವೇಶ ಕೊಡಲಾಗಿತ್ತು. ವೆನ್ ಹಿ ಹ್ಯಾಡ್ ನಾಟ್ ಡನ್ ವೆಲ್ ಇನ್ ಹಿಸ್ ಟೆಸ್ಟ್ಸ್, ಯಾವಾಗ ಆತ ಟೆಸ್ಟ್ನಲ್ಲಿ ಸರಿಯಾಗಿ ಅಂಕಗಳನ್ನ ಪಡೆದೇ ಹೋದರೂ ಸಹಿತ ಆತನಿಗೆ ಅಡ್ಮಿಷನ್ ಕೊಡಲಾಗಿತ್ತು. ಇಟ್ ಸೀಮ್ಸ್, ಅದು ಹೀಗೆ ಕಾಣುತ್ತೆ. ರಾಮನ್ ಟೋಲ್ಡ್ ದ ಕ್ಯಾಂಡಿಡೇಟ್, ರಾಮನ್ ಈ ರೀತಿಯಾಗಿ ಆ ಕ್ಯಾಂಡಿಡೇಟ್ ಅಭ್ಯರ್ಥಿಗೆ ಹೇಳಿದರು. ಏನಂತ ಹೇಳಿದರು ಅಂತಂದರೆ, ಐ ಹ್ಯಾವ್ ಅಡ್ಮಿಟೆಡ್ ಯು, ನಾನು ನಿಮ್ಮನ್ನು ಈಗಾಗಲೇ ನನ್ನ ಒಂದು ಇನ್ಸ್ಟಿಟ್ಯೂಟ್ಗೆ ಸೇರಿಸ್ಕೊಂಡಿದ್ದೇನೆ. ಟು ದ ಇನ್ಸ್ಟಿಟ್ಯೂಟ್ ಬಿಕಾಸ್, ಯಾಕಂದರೆ ಆಫ್ ಯುವರ್ ಕ್ಯಾರೆಕ್ಟರ್, ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ನಿನ್ನ ಚಾರಿತ್ರ್ಯ ಅಂತ ಹೇಳಿದರು. ಯು ಆರ್ ನಾಟ್ ವೆರಿ ಗುಡ್ ಆ್ಯಟ್ ಫಿಸಿಕ್ಸ್,
ನೀನು ಭೌತಶಾಸ್ತ್ರದಲ್ಲಿ ಅಷ್ಟೊಂದು ಉತ್ತಮವಾಗಿಲ್ಲ, ಬಟ್ ಐ ಕ್ಯಾನ್ ಟೀಚ್ ಯು, ಆದರೆ ನಾನು ನಿನಗೆ ಬೋಧಿಸಬಲ್ಲೆ ಅಂತ ಅವರು ಆತನಿಗೆ ಹೇಳಿದರು. ಇನ್ನು ಕೊನೆಯ ಒಂದೊಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋಣ. ಕೊನೆಯ 2 ಪ್ಯಾರಾಗ್ರಾಫ್ಗಳು ಉಳಿದಿವೆ. ಡ್ಯೂರಿಂಗ್ ಹೀಸ್ ಲೈಫ್, ಆತನ ಒಂದು ಜೀವನದಲ್ಲಿ, ರಾಮನ್ ರಿಸೀವ್ಡ್ ಅ ನಂಬರ್ ಆಫ್ ಆನರ್ಸ್, ರಾಮನ್ ಅವರು ಸಾಕಷ್ಟು ಆನರ್ಸ್ಗಳನ್ನು, ಗೌರವಗಳನ್ನು ಪಡ್ಕೊಂಡಿದ್ದಾರೆ. ಆ್ಯಂಡ್ ಮೆಡಲ್ಸ್ ಅಂದರೆ ಪದಕಗಳನ್ನು ಪಡ್ಕೊಂಡಿದ್ದಾರೆ. ಇನ್ 1929, 1929ರಲ್ಲಿ ಹಿ ವಾಸ್ ನೈಟೆಡ್ ಬೈ ಕಿಂಗ್ ಜಾರ್ಜ್ ಫಿಫ್ತ್. ಇವರು ಏನು ಮಾಡಿದರು ಅಂತಂದರೆ, ಕಿಂಗ್ ಜಾರ್ಜ್ ಫಿಫ್ತ್ ಅವರಿಂದ ನೈಟೆಡ್ ಅಥವಾ ನೈಟ್ಹುಡ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಯಾವಾಗ ಈ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಅವಾಗ ಅವರು ಸರ್ ಸಿ ವಿ ರಾಮನ್ ಆಗಿ ಬದಲಾವಣೆ ಹೊಂದಿದರು. ಅಲ್ಲಿಯವರೆಗೆ ಬರೀ ಅವರು ಸಿ ವಿ ರಾಮನ್ ಆಗಿದ್ದರು, ಈಗ ಸರ್ ಸಿ ವಿ ರಾಮನ್ ಆಗಿ ಬದಲಾವಣೆಯನ್ನು ಹೊಂದಿದರು. ಅ ನಂಬರ್ ಆಫ್ ಯೂನಿವರ್ಸಿಟೀಸ್ ಆನರ್ಡ್ ಹಿಮ್, ಮತ್ತು ಸಾಕಷ್ಟು ವಿಶ್ವವಿದ್ಯಾನಿಲಯಗಳು ಏನು ಮಾಡಿವೆ, ಅವರಿಗೆ ಡಾಕ್ಟರೇಟ್ ಪುರಸ್ಕಾರವನ್ನು ಕೊಟ್ಟು ಗೌರವಿಸಿವೆ. ಹಿ ವಾಸ್ ಅ ಮೆಂಬರ್ ಆಫ್ ಮೆನಿ ಇಂಟರ್ನ್ಯಾಷನಲ್ ಸೈಂಟಿಫಿಕಲ್ ಆರ್ಗನೈಜೇಷನ್ಸ್. ಸಿ ವಿ ರಾಮನ್ ಅವರು ಭಾಳಷ್ಟು ಅಂತಾರಾಷ್ಟ್ರೀಯ ಮಟ್ಟದ ವೈಜ್ಞಾನಿಕ ಸಂಘಟನೆಗಳ ಸದಸ್ಯರೂ ಆಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಹಿ ವಾಸ್ ಅ ಮೆಂಬರ್ ಆಫ್ ಮೆನಿ ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಆರ್ಗನೈಜೇಷನ್ಸ್. ಏನು ವೈಜ್ಞಾನಿಕ ಸಂಘಟನೆಗಳಿವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅವುಗಳ ಸದಸ್ಯತ್ವವನ್ನು ಇವರು ಹೊಂದಿದ್ದರು. ಇನ್ 1954, 1954ರಲ್ಲಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅವಾರ್ಡೆಡ್ ಹೆಮ್ ಭಾರತ ರತ್ನ. ಭಾರತ ಸರ್ಕಾರ ನೀಡುವಂತಹ, ಭಾರತದಲ್ಲಿರತಕ್ಕಂಥ ನಾಗರಿಕರಿಗೆ ನೀಡತಕ್ಕಂಥ ಅತ್ಯುನ್ನತವಾದಂಥ ಪ್ರಶಸ್ತಿ ಇದು, ಭಾರತ ರತ್ನ ಅಂತಕ್ಕಂಥ ಪ್ರಶಸ್ತಿಯನ್ನು 1954ರಲ್ಲಿ ಭಾರತ ಸರ್ಕಾರ ಇವರಿಗೆ ನೀಡಿ ಗೌರವಿಸಿದೆ. ಇನ್ನು 1957ರಲ್ಲಿ ದ ಸೋವಿಯತ್ ಯೂನಿಯನ್ ಅಂದರೆ ರಷ್ಯಾ ದೇಶ ಆನರ್ಡ್ ಹಿಮ್ ಬೈ ಅವಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್. ಅಂತಾರಾಷ್ಟ್ರೀಯ ಲೆನಿನ್ ಪ್ರೈಸ್ ಕೊಡುವುದರ ಮುಖಾಂತರವಾಗಿ ಸಿ ವಿ ರಾಮನ್ ಅವರಿಗೆ ಗೌರವವನ್ನು ಕೊಡಲಾಗಿತ್ತು. ಇನ್ನು ಕೊನೆಯ ಒಂದು ಪ್ಯಾರಾಗ್ರಾಫನ್ನು ನೋಡೋಣ. ರಾಮನ್ನ ಡೈಡ್ ಆನ್ November 21. ರಾಮನ್ ಅವರು 1970ರಲ್ಲಿ ಇವರು ನಿಧನರಾದರು. ಅಟ್ ದ ಏಜ್ ಆಫ್ 82. ಅವರ ನಿಧನವಾಗುವಂಥ ಸಂದರ್ಭದಲ್ಲಿ ಅವರಿಗೆ 87 ವರ್ಷಗಳಾಗಿದ್ದವು. ಇನ್ ಹೀಸ್ ಡೆತ್, ಆತನ ಒಂದು ಸಾವು, ಇಂಡಿಯಾ ಲಾಸ್ಟ್ ಒನ್ ಆಫ್ ಹರ್ ಗ್ರೇಟ್ ಸನ್. ಭಾರತ ಮಾತೆ ತನ್ನ ಒಬ್ಬ ಮಹಾನ್ ಮಗನನ್ನು ಕಳೆದುಕೊಂಡಳು. ಆ್ಯಂಡ್ ದ ವರ್ಲ್ಡ್ ಅಂದರೆ ಜಗತ್ತು, ಅ ಗ್ರೇಟ್ ಸೈಂಟಿಸ್ಟ್, ಒಬ್ಬ ಮಹಾನ್ ವಿಜ್ಞಾನಿಯನ್ನು ಜಗತ್ತು ಕಳೆದುಕೊಂಡಿತು ಅಂತ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ನೋಡಿದ್ವಿ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.